ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ಯೂಶ್ವಲ್ ಆಗಿ ಒಂದು ಗ್ಲಾಸ್ ನೀರು ಕುಡಿತೀನಿ, ಬಿಸಿ ನೀರನ್ನ. ಸೊ ಅದಕ್ಕೆ ಏನಾದ್ರು ಆ್ಯಡ್ ಮಾಡ್ಕೊಳಂಗಿರೋ ಮಾಡ್ಕೋಬೋದು, ಇಲ್ಲ ಹಾಗೆ ಪ್ಲೇನ್ ಆಗೇ ಕುಡಿಬೋದು. ಹಾಗೇನೆ ಸ್ವಲ್ಪ ಬೇಗ ಎದ್ದಿದ್ರೆ ನಾನು ಒಂದು ಸ್ವಲ್ಪ ಸ್ಟ್ರೆಚಸ್ ಮಾಡ್ತೀನಿ. ಇವಾಗ ಬಂದು ಸ್ಟ್ರೆಚಸ್ ಮಾಡ್ಕೊತಾ ಇದ್ದೀನಿ. ಸ್ಟ್ರೆಚಸ್ ಇನ್ ದ ಸೆನ್ಸ್ ಸೂರ್ಯ ನಮಸ್ಕಾರ ಆ ಥರ ಎಲ್ಲ ಮಾಡ್ತೀನಿ. ಸೆಟ್ ಆಫ್ 2, 3, ಒಂದೊಂದ್ಸಲಿ 5 ಅಷ್ಟೇ ಫ್ರೆಂಡ್ಸ್ ಆಗೋದು. ಅದೇನೇ ಒಂದು 5 to 10 ಮಿನಿಟ್ಸ್ ಆಗೋಗುತ್ತೆ. ಸೊ ಅದರಿಂದ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ. ಅದಾದಮೇಲೆ ಯೂಶ್ವಲ್ ಆಗಿ ಮನೆ ಹೌಸ್ ಹೋಲ್ಡ್ ಚೋರ್ಸ್ ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್. ಸೊ ಅದನ್ನು ಎಲ್ಲ ಮಾಡಿಕೊಂಡು ಅದಾದಮೇಲೆ ತಿಂಡಿ ಮಾಡೋಕ್ಕೆ ಹೋಗಬೇಕಾಗಿರುತ್ತೆ. ಸೊ ಇದು ನನ್ನ ಮಗಳು ಎದ್ದಿದ ತಕ್ಷಣವೇ ಬೆಳಗ್ಗೆನೇ ಚೀಕು ಬಂಟಿ ಅವಳು ಫ್ಯಾನ್ ಆಗಿರೋದ್ರಿಂದ ಚೀಕು ಬಂಟಿ ನೋಡಲೇಬೇಕು ಅವಳು. ಸೊ ಈಗ ಬಂದು ನಾನು ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡ್ತಾ ಇದ್ದೀನಿ. ಚಾಪ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ಸೊ ಇವತ್ತು ಬಂದು ವೆಜಿಟೇಬಲ್ಸ್ ಸಾಗು ಮತ್ತು ದೋಸೆ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ಇದ್ರ ರೆಸಿಪಿ ಅಂದರೆ ವೆಜಿಟೇಬಲ್ಸ್ ಸಾಗು ರೆಸಿಪಿ ಬಂದು ನನ್ನ ಶಾರ್ಟ್ಸಲ್ಲಿದೆ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಬೋದು. ಮತ್ತು ಅದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಸೊ ಯಾರಿಗಾರು ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಆ್ಯಡ್ ಮಾಡಿರ್ತೀನಿ, ಆವಾಗೂ ಕೂಡ ಹೋಗಿ ನೋಡ್ಬೋದು. ಸ್ಕೂಲ್ ರಜೆ ಇರೋದ್ರಿಂದ ಸ್ವಲ್ಪ ಕಡಿಮೆ ನೆನಾಕಿದ್ದೀನಿ. 1.5 ಗ್ಲಾಸಷ್ಟು ಅಕ್ಕಿ ಮಾತ್ರ ನೆನಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ದೋಸೆ ಯೂಶ್ವಲಾಗಿ ಗೊತ್ತೇ ಇರುತ್ತಲ್ಲ, ದೋಸೆ ಉದ್ದಿನಬೇಳೆ ದೋಸೆ ಮಾಡೋದು. ಸೊ ಚೆನ್ನಾಗೆಲ್ಲ ಉದುಗ್ ಬಂದಿದೆ. ಸೊ ನಾನು ಬೆಳಗ್ಗೆ ಐ ಥಿಂಕ್ 8:30ಗೆ ಮಾಡ್ತಾಯಿದ್ದೀನಿ. ಬನ್ನಿ, ಇದು ದೋಸೆ ಹಿಟ್ಟು ರೆಡಿಯಾಗಿದೆ, ಇವಾಗ ಮಾಡೋಣ. ಒಂದು 5 ಮಿನಿಟ್ಸ್ ನೆಂದರೆ ಸಾಕಾಗುತ್ತೆ. ಅದೆಲ್ಲ ಕಲಸಿ, ಅಂದರೆ ರಾತ್ರಿನೇ ನಾನು ಉಪ್ಪೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಇವಾಗ ನಮ್ಮ ಮನೆಯವ್ರಿಗೂ ನನ್ನ ಮಗನಿಗೂ ಎಲ್ಲ ದೋಸೆ ಹಾಕ್ಕೊಟ್ಬಿಡ್ತಾ ಇದ್ದೀನಿ. ಅವರು ದೋಸೆ ತಿಂದು ಆಟಾಡಕ್ಕೆ ಹೋಗ್ತಾನೆ, ಇವ್ರು ದೋಸೆ ತಿಂದು ಅಂಗಡಿಗೆ ಹೋಗ್ತಾರೆ. ಸೊ ಇವಾಗ ಎಲ್ಲರಿಗೂ ದೋಸೆ ಹಾಕ್ಕೊಡೋ ಡ್ಯೂಟಿ ನಂದಾಗಿರುತ್ತೆ. ನಾನು ಸ್ನಾನ ಮಾಡೋಕ್ಕೆ ಮುಂಚೆನೇ ಮಾಡಬೇಕು ಇವೆಲ್ಲನೂ. ಸೊ ಮಧ್ಯಾಹ್ನದ ಅಡುಗೆ ಬಂದು ದಂಟಿನ ಸೊಪ್ಪಿನ ಸಾರು. ಅದರ ರೆಸಿಪಿ ಕೂಡ ನಾನು ನೆಕ್ಸ್ಟ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ಕೂಡ ಹೋಗಿ ನೋಡ್ಬೋದು. ತುಂಬ ಡೆಲಿಷಿಯಸ್ ಆಗಿರೋ ಅಂಥ ಸಾರು. ಇನ್ಫ್ಯಾಕ್ಟ್ ನಮ್ಮ ಅತ್ತೆ ಹೇಳ್ಕೊಟ್ಟಿರೋ ಅಂಥ ಸಾರು, ಅಂದರೆ ಅವ್ರು ಹಳ್ಳಿ ಸೈಡ್ ಮಾಡ್ತಿದ್ರಲ್ಲ ಆ ಥರ ಸಾರೇನೇ. ನೆಕ್ಸ್ಟ್ ಊಟ ಎಲ್ಲ ಮಾಡಿಬಿಟ್ಟು ಆಟಾಡೋಕ್ಕೆ ಹೋಗಿದ್ರು ಹುಡುಗರು. ಸೊ ಆಟಾಡೋಕ್ಕೆ ಹೋಗಿ ಒಂದು 6:30 ಹಂಗೆ ಒಳಗೆ ಕರ್ಕೊಂಬಂದಿದ್ದೀನಿ. ಅವ್ರಿಗೆಲ್ಲ ಹಾಲೆಲ್ಲ ಮಾಡಿಕೊಡ್ಬೇಕು. ಸೊ ಇವಾಗ ನನ್ನ ಮಗಳು ಕೇಳ್ತಾ ಇದ್ದಾಳೆ ಹಾಲು ಮಾಡಿಕೊಡು ಅಂತ. ಸೊ ಅದಕ್ಕೋಸ್ಕರ ನಾನು ಹಾಲು ಮಾಡಿಕೊಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಸೊ ಹಾಲಿನ ಜೊತೆಗೆ ಅವತ್ತಿಂದನೂ ಕೇಳ್ತಾ ಇದ್ದು ಫ್ರೆಂಡ್ಸ್ ಬ್ರೆಡ್ಡು ಜಾಮು ಅಂತ. ಆಗಲೇ ಒಂದು 5-6 ಡೇಸ್ ಆಗಿತ್ತು. ಸೊ ನಮ್ಮ ಮನೆಯವ್ರು ನೆನಪಿಸ್ಕೊಂಡು ತೊಗೊಂಬಂದಿದ್ರು. ಸೊ ಬ್ರೆಡ್ಡು ಜಾಮು ಅಥವಾ ಬನ್ನು ಜಾಮು ಎರಡರಲ್ಲಿ ಯಾವುದಾದ್ರೂ ಓಕೆ ಆಗಿತ್ತು. ಸೊ ನಮ್ಮ ಮನೆಯವ್ರು ಬಂದು ತಂದಿದ್ರು. ಸೆಟ್ ಆಫ್ 5 ಬರುತ್ತಲ್ಲ ಒಂದು ಇದರಲ್ಲಿ, ಅದು ಆ ಥರ ತಂದಿದ್ರು. ಸೊ ಅದನ್ನು ನಾನು, ನನ್ನ ಮಗ ಮತ್ತು ನನ್ನ ಮನ್ವಿಕ 3 ಜನಕ್ಕೂ ಹಾಕ್ಕೊಡ್ತಾ ಇದ್ದೀನಿ. ನಾನು ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ಈ ಥರ ಬ್ರೆಡ್ ಜಾಮ್ ಎಲ್ಲ ತಿಂದು. ನನಗೂ ಕೂಡ ಸ್ವಲ್ಪ ಇಷ್ಟ ಆಗಿತ್ತು. ಸೊ ಅದರಿಂದ ನಾನು ಕೂಡ ತಿನ್ನೋಣ ಅಂತ ಅಂದ್ಕೊತಾ ಇದ್ದೀನಿ. ಫಸ್ಟು ಹುಡುಗರುಗಳಿಗೆ ಕೊಟ್ಟುಬಿಟ್ಟು ಆಮೇಲೆ ತಿನ್ನೋಣ ಅಂತ ಇದು ಮಾಡಿದೆ. ನಾನು ನಮ್ಮ ಮನೆಯವ್ರಿಗೊಂದು ಇಟ್ಟಿದ್ದೆ, ಅಂದರೆ ಇನ್ನು ಕಟ್ ಮಾಡ್ದಲೇ ಇರೋಂಥದ್ದು. ಸೊ ಅದಾದಮೇಲೆ ತಿಂತಾರೆ ಅಂತ. ಸೊ ಅದಾದಮೇಲೆ ನಾವು ಟೀ ಮಾಡ್ಕೊಂಡ್ವಿ. ನನ್ನ ಮಗಳಿಗೆ ಹಾಲು ಮಾಡಿಕೊಟ್ಬಿಟ್ಟು ನಾವು ಇವಾಗ ಟೀ ಮಾಡಿಕೊಂಡು ಕುಡಿತೀವಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗು ಮತ್ತು ಶಾರ್ಟ್ಸ್ಗಳು, ಒಂದಿನ ಶಾರ್ಟ್ಸು ಒಂದಿನ ಲಾಂಗ್ ವೀಡಿಯೋ ಈ ಥರ ಅಪ್ಲೋಡ್ ಮಾಡ್ತಾ ಬರ್ತಿರ್ತೀನಿ. ಯಾರಿಗಾರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.